ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಾಕ್ಯದಿಂದಲೇ ರಕ್ಷಣೆ ಎಂಬ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ನಂಬುತ್ತೇವೆ ಈ ಬಿಗ್ ಜೆ ಮೀಡಿಯಾದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ಪ್ರಾರ್ಥನೆ ಮಾಡೋ ಪ್ರೇರೆ. ಈ ಸಮಯದಲ್ಲಿ ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನು ಮಹೋನ್ನತನಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಪ್ರೀತಿ ಮಾಡಿದ ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪ್ರೀತಿ ನಿನ್ನ ಮಗನು ಶಿಲುಬೆಯಲ್ಲಿ ಪ್ರಾಣ ಕೊಡೋದ್ರ ಮೂಲಕ ಅದು ಸಿದ್ಧಾಂತಪಡಿಸಿದ್ದೀರಿ, ಸ್ತೋತ್ರ ಮಾಡ್ತೇನೆ. ಈ ದಿನ ಸ್ವಾಮಿ ನಮ್ಮ ಜೀವಿತಕ್ಕೆ ರಕ್ಷಣೆಯ ಮಾರ್ಗ, ಸ್ವಾಮಿ ನಮ್ಮ ಜೀವಿತಕ್ಕೆ ಆಶೀರ್ವಾದ ಮಾರ್ಗ ಎಲ್ಲವೂ ಕೂಡ ನಿನ್ನಿಂದಲೇ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರವೇ ಆಗುವಂಥದ್ದಾಗಿದೆ. ಅದಕ್ಕೆ ಸ್ವಾಮಿ ಇದನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಸ್ವಾಮಿ ವಿಶೇಷವಾದ ಆಶೀರ್ವಾದಗಳನ್ನು ರಕ್ಷಣೆಯನ್ನು ಉಂಟು ಮಾಡಿ ಅವರು ಜಯದಲ್ಲಿ ನಡೆಯುವಂತೆ ಕೃಪೆ ಮಾಡು. ಈ ಒಂದು ಕಾರ್ಯವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ದೇವರು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋ ಪ್ರಿಯರೇ. ದೇವರ ವಾಕ್ಯ ನಮ್ಮ ಜೀವಿತಗಳನ್ನು ಕಟ್ಟುವಂಥದ್ದಾಗಿದೆ, ಬೆಳೆಸುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ನಾವು ನೋಡುವಾಗ ನಂಬಿಕೆಯಲ್ಲಿ ನಾವು ನಿಲ್ಲುವಂತೆ ಮಾಡುವಂಥದ್ದಾಗಿದೆ. ಈ ಲೋಕದಲ್ಲಿ ನಾವು ನಡೆಯುವಾಗ ನಾವು ಅನೇಕ ಸಮಸ್ಯೆಗಳು, ಇಕ್ಕಟ್ಟುಗಳು, ಉಪದ್ರವಗಳ ಮಧ್ಯೆ ನಾವು ಜೀವಿಸುವಾಗ ಮನುಷ್ಯನಿಗೆ ನಿರಾಶೆ ಆಗ್ತಿದೆ. ಜೀವನದಲ್ಲಿ ಆ ಮನುಷ್ಯನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ನನ್ನ ಜೀವನದಲ್ಲಿ ಏನೂ ಇಲ್ಲ ಎಂಬ ನಿರಾಶೆಯಲ್ಲಿ ನಾವು ನೋಡ್ತೇವೆ ಪ್ರೇರೆ ಎಷ್ಟೋ ಮಂದಿ ಜೀವಿಸುವಂಥದ್ದು. ಆದರೆ ಶುಭದ ಸಂದೇಶ ಏನಂದರೆ, ಯಾವ ಮನುಷ್ಯನೂ ಕೂಡ ನಿರಾಶೆಯಲ್ಲಿ ನನಗೆ ಸಹಾಯ ಇಲ್ಲ, ನಾನು ಕೈ ಬಿಡಲ್ಪಟ್ಟಿದ್ದೇನೆ, ನಾನು ಅಯೋಗ್ಯನು, ನನ್ನ ಸಹಾಯಕ್ಕೆ ದೇವರು ಕೂಡ ಇಲ್ಲ ಎಂಬ ಆ ಮಾತು ಬೇಡ ಪ್ರಿಯರೇ. ಒಂದು ಶುಭದ ಸಂದೇಶ ಏನಂದರೆ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ನೆಲೆಗೊಂಡು ನೀವು ಸದಾಕಾಲ ಆಶೀರ್ವಾದ ಜೀವಿಸಬೇಕೆಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿ, ನೀವು ಆತನ ನಂಬುವುದರ ಮೂಲಕ, ಆ ವಾಕ್ಯವನ್ನು ನಂಬಿ ದೇವರನ್ನು ನಂಬುವುದರ ಮೂಲಕ ನಿಮಗೆ ಶ್ರೇಷ್ಠವಾದ ಪ್ರತಿಫಲವನ್ನು ಕೊಡಲಿಕ್ಕೆ ಪರಲೋಕದ ದೇವರು, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ದೇವರು ಆತನು ಸಿದ್ಧವಾಗಿದ್ದಾನೆ ಪ್ರಿಯರೇ. ಆತನಿಗೆ ಇಷ್ಟವಾಗಿ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನು ಎದುರು ನೋಡ್ತಾನೆ. ಆತನು ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಾಗಿಯೇ ಆತನು ತನ್ನ ಮಗನನ್ನು ಕಳಿಸಿಕೊಟ್ಟದ್ದು. ಹಲ್ಲೆಲೂಯಾ. ಆತನು ಅಂದರೆ ಮಗನಂದರೆ ಆತನು ಸ್ವತಃ ದೇವರೇ ಆತನ ಮಗನಾಗಿ ಈ ಲೋಕದಲ್ಲಿ ಆತನು ಇಳಿದು ಬಂದನು ಪ್ರೇರೆ. ಉದ್ದೇಶ ಏನಂದರೆ, ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಆಶೀರ್ವಾದದಲ್ಲೇ ಜೀವಿಸಬೇಕು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ದೇವರಿಗೆ ಗೊತ್ತಿದೆ ಮನುಷ್ಯ ತನ್ನನ್ನು ಬಿಟ್ಟು ಏನು ಮಾಡಲಿಕ್ಕಾಗೋದಿಲ್ಲ ಎಂಬುದಾಗಿ. ಅದಕ್ಕೆ ಪೇತ್ರನು ಹೇಳ್ತಾನೆ, ಪೇತ್ರನಂತ ದೇವರು ಯೇಸುಸ್ವಾಮಿ ಕೇಳ್ತಾರೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದಾರೆ. ಹೇಳುವಾಗ, ನಿನ್ನನ್ನು ಬಿಟ್ಟು ಇನ್ನಾರ ಬಳಿಗೆ ಹೋಗಲಿ, ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥ ಮಾತುಗಳು ಉಂಟಲ್ಲ. ನಿನ್ನನ್ನು ಬಿಟ್ಟು ನಾವು ಬೇರೆ ಯಾರ ಬಳಿಗೆ ಹೋಗ್ಲಿಕ್ಕೆ ಉಂಟು, ಯಾರ ಬಳಿಗೆ ಹೋದರೂ ಕೂಡ ನಮಗೆ ಆಶೀರ್ವಾದ ಸಿಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಸಂಗಡಲ್ಲಿ ಇದ್ದಂಥ ಶಿಷ್ಯನು ಪೇತ್ರನು ಹೇಳ್ತಾನೆ. ಅವನು ಹೇಳ್ತಾನೆ, ನಿನ್ನನ್ನು ಬಿಟ್ಟು ಇನ್ನಾರ ಬಳಿಗೆ ಹೋಗಲಿ, ನಾವು ನಿನ್ನಲ್ಲಿ ಮಾತ್ರ ನಿತ್ಯ ಜೀವವನ್ನು ಉಂಟು ಮಾಡುವಂಥ, ನಿತ್ಯತ್ವಕ್ಕೆ ನಡೆಸುವಂಥ, ನಿತ್ಯವಾದ ಆಶೀರ್ವಾದವನ್ನು ಕೊಡುವಂಥ ಮಾತುಗಳು, ವಾಕ್ಯಗಳು ನಿನ್ನಲ್ಲಿ ಉಂಟು ಸ್ವಾಮಿ. ನೀನು ನಮಗೆ ಬೋಧಿಸ್ತಾ ಇದ್ದಿ, ಆ ಮಾತೇ ಸಾಕು ನಮ್ಮ ಜೀವಿತಕ್ಕೆ. ನಾವು ನಿನ್ನನ್ನು ಬಿಟ್ಟು ಲೋಕದಲ್ಲಿ ಜೀವಿಸಲಿಕ್ಕೆ ಹೋದರೆ ನಮಗೆ ಯಾವ ಮಾತುಗಳು ಕೂಡ ನಿತ್ಯ ಜೀವನ ಕೊಡುವುದಿಲ್ಲ, ಯಾರ ಮಾತುಗಳು ಕೂಡ ನಮಗೆ ಆಶೀರ್ವಾದ ಕೊಡುವುದಿಲ್ಲ ಸ್ವಾಮಿ. ಅದಕ್ಕೆ ನಾವು ಮಾತ್ರ ಹೋಗುವುದಿಲ್ಲ ಎಂಬುದಾಗಿ, ಯಾರೇ ಹೋಗಲಿ ನಾವು ಮಾತ್ರ ಹೋಗುವುದಿಲ್ಲ ಎಂಬುದಾಗಿ ನೇರವಾಗಿ ನಂಬಿಕೆಯಿಂದ ಆತನು ಹೇಳ್ತಾನೆ ಪ್ರಿಯರೇ. ಆತನು ಎಂದಿಗೂ ದೇವರನ್ನು ಬಿಟ್ಟು ಆತನು ಹೋಗದೆ ದೇವರಿಗಾಗಿ ಜೀವಿಸಿ ಈ ಲೋಕದಲ್ಲಿ ದೇವರನ್ನು ಮಹಿಮೆಪಡಿಸಿ ದೇವರಿಗಾಗಿ ಆತನು ಪ್ರಾಣ ಕೊಟ್ಟಂಥ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಅಂದರೆ ನಾವು ನೋಡ್ತೇವೆ, ದೇವರ ವಾಗ್ದಾನಗಳನ್ನು ನಂಬಿ ಅಥವಾ ದೇವರ ಮಾತನ್ನು ನಾವು ನಂಬಿ ಜೀವಿಸುವಾಗ ದೇವರು ಏನು ವಾಗ್ದಾನಗಳಲ್ಲಿ ನಮ್ಮ ಜೀವಿತಕ್ಕೆ ಆಶೀರ್ವಾದಗಳನ್ನು ಬರೆದಿದ್ದಾನ ಪ್ರಿಯರೇ. ದೇವರಿಗೆ ಸ್ತೋತ್ರ. ಆ ಆಶೀರ್ವಾದಗಳು, ಆ ವಾಗ್ದಾನಗಳು ನಂಬಿದಂಥ ಪ್ರತಿಯೊಬ್ಬರ ಜೀವನದಲ್ಲಿ ನೆರವೇರುವಂಥದ್ದಾಗಿದೆ. ಇವತ್ತು ನಾನಿಲ್ಲಿ ನಿಮ್ಮ ಮಧ್ಯದಲ್ಲಿ ನಿಂತ್ಕೊಂಡು ಬೋಧಿಸ್ತಾ ಇದ್ದೇನೆ ಪ್ರಿಯರೇ. ನಾನು ಕೂಡ ಬೋಧಿಸುವಂಥ, ನಾನು ಕೂಡ ಅಥವಾ ಹೇಳುವಂಥ ನಾನು ಕೂಡ ದೇವರನ್ನು ನಂಬದೇ ತಿಳಿದಂತೆ ಇದ್ದಂಥ ವ್ಯಕ್ತಿಯೇ. ಆದರೆ ತಿಳಿದ ನಂತರ ಆತನ ವಾಕ್ಯ ಏನು ಹೇಳ್ತದೋ ಅಥವಾ ಆತನ ವಾಗ್ದಾನ ಏನು ಹೇಳ್ತದೋ, ಕಣ್ಣಿಗೆ ಕಾಣದ ದೇವರು, ಆದರೆ ಕಣ್ಣಿಗೆ ಕಾಣುವಂಥ ಆತನ ವಾಕ್ಯ ಉಂಟು ಪ್ರೇರೆ. ಕಣ್ಣಿಗೆ ಕಾಣದ ದೇವರು, ಸತ್ಯ ಜೀವಿಸೋ ದೇವರು, ಆತನ ಮೂಲಕ ಬರೆಯಲ್ಪಟ್ಟಂಥ ವಾಕ್ಯ ನಮ್ಮ ಕಣ್ಣಿಗೆ ಕಾಣ್ತದೆ ಪ್ರಿಯರೇ. ಹಲ್ಲೆಲೂಯಾ. ಆ ವಾಕ್ಯವು ನಾವು ನಂಬುವಾಗ ಅದು ಏನೂ ಇಲ್ಲದಲ್ಲಿ ಎಲ್ಲವನ್ನು ಕೂಡ ಉಂಟು ಮಾಡ್ತದೆ. ಹಲ್ಲೆಲೂಯಾ.
ಎಲ್ಲ ಕಳ್ಕೊಂಡವರ ಜೀವನದಲ್ಲಿ ಆ ವಾಕ್ಯವು ನಂಬುತ್ತಾರೋ ಆ ವಾಕ್ಯ ಕಾರ್ಯ ಮಾಡಿ ಎಲ್ಲರ ಜೀವನದಲ್ಲಿ ಎಲ್ಲವನ್ನು ಹೊಂದಿಕೊಳ್ಳುವಂತೆ ಮಾಡ್ತಾರೆ. ಅದಕ್ಕೆ ಆ ಬೈಬಲ್ ವಾಕ್ಯ ಹೇಳ್ತಾರೆ, ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆ ವಾಕ್ಯವು ಕಾರ್ಯ ಸಾಧಿಸುವಂಥ ಸಜೀವವಾದದ್ದು, ಕಾರ್ಯ ಸಾಧಿಸುವಂಥದ್ದು ಎಂಬುದಾಗಿ. ಹಲ್ಲೆಲೂಯಾ. ಮತ್ತು ಇನ್ನೊಂದು ಕಡೆಯಲ್ಲಿ ಬರೆಯಲ್ಪಟ್ಟಿದೆ, ಅದು ನಂಬೋರೊಳಗೆ ಅದು ಕಾರ್ಯ ಸಾಧಿಸಿ, ಯಾರು ನಂಬುತ್ತಾರೋ ಅವರ ಒಳಗೆ ಅವರ ಜೀವನದಲ್ಲಿ ಆ ವಾಕ್ಯವು ಕಾರ್ಯ ಮಾಡ್ತದೆ. ಯಾಕೆಂದರೆ ವಾಕ್ಯವು ದೇವರಿಂದ ಬಂದದ್ದು ಪ್ರಿಯರೇ. ಆ ವಾಕ್ಯವನ್ನು ದೇವರ ಹೇಳಿರೋದ್ರಿಂದ, ಆ ಮಾತನ್ನು ದೇವರ ಹೇಳೋದ್ರಿಂದ ಮನುಷ್ಯನ ಆ ವಾಕ್ಯ ದೇವರ ಬಾಯಿಂದ ಬಂದಂಥ ಮಾತನ್ನು ನಂಬುತ್ತಾನ ಪ್ರಿಯರೇ. ದೇವರ ಸ್ತೋತ್ರ. ಅವನ ಜೀವನದಲ್ಲಿ ಆ ದೇವರಿಂದ ಬಂದಂಥ ಮಾತಿನ ಆಶೀರ್ವಾದಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಪ್ರಿಯರೇ. ಅವನ ಜೀವನ ಇದ್ದಕ್ಕಿದ್ದಾಗಿ ಇರುವುದೇ ಇಲ್ಲ, ಸಂಪೂರ್ಣ ಬದಲಾವಣೆ ಜೀವನ, ಅಂದರೆ ಆಶೀರ್ವಾದ ಜೀವನ ಆತನ ಜೀವನದಲ್ಲಿ ಆತನ ಕಾಣ್ತಾನೆ ಪ್ರಿಯರೇ. ದೇವರ ಸ್ತೋತ್ರವಾಗಲಿ. ಅದಕ್ಕೆ ನಾವು ನೋಡ್ತೇವೆ, ದೇವರ ಮಾತು ತಕ್ಕ ಸಮಯದಲ್ಲಿ ನೆರವೇರ್ತದೆ ಪ್ರಿಯರೇ. ದೇವರು ಏನು ಬರೆದಿದ್ದಾನೋ ಆ ಮಾತು ಖಂಡಿತವಾಗಿಯೂ ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ, ನಮ್ಮ ಜೀವಿತಕ್ಕೆ ಬೇಕಾದ ಸರಿಯಾದ ಸಮಯದಲ್ಲಿ ದೇವರು ಆತನ ಮಾತನ್ನು ನೆರವೇರಿಸ್ತಾನೆ. ಅಷ್ಟು ಮಾತ್ರವಲ್ಲ, ಆತನ ಬಾಯಿಂದ ಬಂದಂಥ ಮಾತು ನಿಷ್ಫಲವಾಗುವುದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಈ ಎರಡು ಸಂಗತಿಗಳನ್ನು ನೋಡುವಾಗ, ಲೋಕದಲ್ಲಿ ಜೀವಿಸುವಾಗ ಎಷ್ಟೋ ಸಾರಿ ಮನುಷ್ಯನ ಮಾತುಗಳು, ಮನುಷ್ಯನು ಆಶಿಸಿದಂಥ ಅಥವಾ ಇತರರು ಹೇಳಿದಂಥ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಿಮಗೆ ಇಂಥದ್ದನ್ನು ಕೊಡ್ತೇನೆ, ಇಂಥ ಸಮಯದಲ್ಲಿ ನಾನು ಇಂಥದ್ದನ್ನು ಮಾಡ್ತೇನೆ ಎಂಬುದಾಗಿ ಮಾತು ಕೊಡಬಹುದು, ಸಮಯ ಹೇಳಿರ್ಬೋದು ಪ್ರಿಯರೇ, ದಿನಾಂಕಗಳನ್ನು ನಿಗದಿ ಮಾಡಿರ್ಬೋದು ಮನುಷ್ಯರು ನಮಗೆ ಸಹಾಯ ಮಾಡಲಿಕ್ಕೆ. ಆದರೆ ಅವರು ಸಹಾಯ ಮಾಡಲಿಕ್ಕೆ ಆಗದೇ ಇರ್ಬೋದು ಪ್ರಿಯರೇ. ಅವರ ಸಮಯದಲ್ಲಿ ಅವರು ಮಾಡಲಿಕ್ಕೆ ಆಗದೇ ಇರ್ಬೋದು, ಅಥವಾ ಆ ಸಮಯದಲ್ಲೆಲ್ಲ ಮುಂದಿನ ದಿನಗಳಲ್ಲಿ ಕೂಡ ಮಾಡಲಿಕ್ಕೆ ಆಗದೇ ಇರ್ಬೋದು. ಪ್ರೈಸ್ ದ ಲಾರ್ಡ್. ಅದು ನಿಷ್ಫಲವಾಗ್ಬೋದು ಪ್ರಿಯರೇ. ಮತ್ತೊಂದು ಕಡೆ ನೋಡ್ತೇವೆ, ದೇವರ ಮಾತು ನಿಷ್ಫಲವಾಗುವುದೇ ಇಲ್ಲ ಅಂತೆ. ದೇವರ ಸ್ತೋತ್ರ. ದೇವರ ಬಾಯಿಂದ ಬಂದಂಥ ಮಾತು ನಿಷ್ಫಲವಾಗುವುದಿಲ್ಲ. ಮನುಷ್ಯರ ಮಾತು ರೈಟ್ ಟೈಮ್ಗೆ ನೆರವೇರಿಸಿ ಇರಬಹುದು, ಮನುಷ್ಯನು ಆಗದೇ ಇರ್ಬೋದು, ಅವನು ಮನುಷ್ಯನು ತನ್ನ ಬಾಯಿಂದ ಏನಾದರೂ ವಾಗ್ದಾನ ಮಾಡಿ ಹೆಲ್ಪ್ ಮಾಡ್ತಾನೆ ಹೇಳಿ ಹೇಳಿರ್ಬೋದು, ಆದರೆ ಅದು ನಿಷ್ಫಲವಾಗುವಂಥದ್ದು ಸಂದರ್ಭಗಳು ತುಂಬ ಉಂಟು ಪ್ರಿಯರೇ, ತುಂಬ ಉಂಟು. ಪ್ರೈಸ್ ದ ಲಾರ್ಡ್. ಆದರೆ ನಾವು ನೋಡ್ತೇವೆ ಪ್ರಿಯರೇ, ದೇವರಿಂದ ಬಂದಂಥ ಮಾತು ಆತನ ಸಮಯದಲ್ಲಿ ನನ್ನ ನಿಮ್ಮ ಜೀವನದಲ್ಲಿ ನೆರವೇರುವಂಥದ್ದಾಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ದೇವರ ಬಾಯಿಂದ ಬಂದ ಮಾತು ನಿಷ್ಫಲವಾಗಿ, ಅಂದರೆ ಫಲವಿಲ್ಲದೆ ವೇಸ್ಟಾಗಿ ಹೋಗೋದೇ ಇಲ್ಲ. ಅದು ಏನು ನುಡಿದಿದ್ದಾನೆ ಆತನು, ಅದು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ನಾವು ನೋಡ್ತೇವೆ, ಲೂಕನ ಬರೆದ ಪತ್ರಿಕೆ 1ನೇ ಸಂಧಿ 37ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವಂಥ ಯಾವುದೇ ಮಾತಾಗಿದ್ದರೂ ಪ್ರಿಯರೇ, ಹಲ್ಲೆಲೂಯಾ, ದೇವರಿಂದ ಬರುವಂಥ ಮಾತು ಯಾವುದು ಕೂಡ ಕೆಟ್ಟ ಮಾತಿರುವುದಿಲ್ಲ. ದೇವರಿಂದ ಬರುವಂಥದ್ದು ಅಹಿತದ ಮಾತುಗಳು ಇರುವುದಿಲ್ಲ. ದೇವರಿಂದ ಬರುವಂಥ ಮಾತುಗಳು ಕ್ಷೇಮಾಭಿವೃದ್ಧಿಯನ್ನು ಉಂಟು ಮಾಡದಿರುವಂಥ ಮಾತುಗಳು ಬರುವುದಿಲ್ಲ. ಯಾಕೆಂದರೆ ದೇವರು ಆತನು ನುಡಿಯುವಾಗ ಆಶೀರ್ವಾದ ಮಾತುಗಳನ್ನೇ, ಸ್ಪಷ್ಟವಾದ ಮಾತುಗಳನ್ನೇ, ಎಚ್ಚರಿಸುವಂಥ ಮಾತುಗಳನ್ನೇ ಆತನು ನುಡಿಯುವಂಥವನಾಗಿದ್ದಾನೆ. ಪ್ರೀತಿಯ ಆತುಗಳೇ ನುಡಿತಾನೆ ವಿನ ಆತನು ಮನುಷ್ಯನಾಗಿ ಎರಡು ಮಾತಿನವನಲ್ಲ, ಮನುಷ್ಯನಾಗಿ ಒಟ್ಟಾರೆ ಮಾತಾಡುವಂಥವನಲ್ಲ. ಆತನು ದೇವರಾಗಿದ್ದಾನೆ. ಆತನು ಪರಿಶುದ್ಧನಾದ ದೇವರು. ಆತನು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ಪರಿಶುದ್ಧನಾದ ದೇವರು. ಆತನಿಂದ ಬಾಯಿಂದ ಬರುವಂಥ, ಆತನ ಆಲೋಚನೆ ಬರುವಂಥ ಎಲ್ಲ ಕೂಡ ಪರಿಶುದ್ಧವಾದದ್ದೇ ಪ್ರಿಯರೇ. ದೇವರು ನಮಗೆ ಸ್ತೋತ್ರ. ಅದಕ್ಕೆ ದೇವರಿಂದ ಬರುವಂಥ ಯಾವ ಮಾತಾದರೂ ನಾವು ಹೇಳ್ತೇವೆ, ನೋಡ್ತೇವೆ, ಬೈಬಲ್ ವಾಕ್ಯ ಹೇಳ್ತೇವೆ, ನಿಷ್ಫಲವಾಗುವುದಿಲ್ಲ. ಅಂದರೆ ಈ ಸಂದರ್ಭ ಎಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ಮರಿಯಳಿಗೆ ದೇವದೂತರ ಮೂಲಕ ದೇವರೊಂದು ಸಂದೇಶ ಕಳಿಸ್ತಾನೆ, ನೀನು ಒಬ್ಬ ಮಗನನ್ನು ನೀನು ಹೆರುವೆ ಎಂಬುದಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರಲು ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ನೀನು ಹೆರ್ತಿ ಎಂಬುದಾಗಿ. ಹಲ್ಲೆಲೂಯಾ. ಆತನ ದೇವಕುಮಾರನಾದ ಯೇಸುವಿನ ವಿಷಯದಲ್ಲಿ ಹೇಳುವಂಥ ಮಾತು. ಅವಳು ಹೇಳ್ತಾಳೆ, ಆಗ ನಾನು ಪುರುಷನನ್ನು ಅರಿಯದಂಥ ಸ್ತ್ರೀಯಾಗಿದ್ದರೆ, ಆಗ ಪುರುಷನ ಅರಿಯದಂಥ ಸ್ತ್ರೀಯಾದ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೆದರೆ ಸಮಾಜದಲ್ಲಿ ನಾನು ಹೇಗೆ ಬಾಳಬೇಕು, ಸಮಾಜ ನನ್ನ ಏನು ಮಾಡ್ತಾರೆ, ಮತ್ತು ನನಗೆ ನಿಶ್ಚಯವಾಗಿರುವಂಥ ನನ್ನ ಗಂಡ ನನ್ನ ವಿಷಯ ಏನು ಹೇಳ್ಕೊಳ್ತಾನೆ ಎಂಬ ಅನೇಕ ಆಲೋಚನೆಗಳು ಆ ಕ್ಷಣದಲ್ಲಿ ಬಂದಿರ್ಬೋದು ಪ್ರಿಯರೇ. ಅದಕ್ಕೆ ಅಲ್ಲಿ ದೇವದೂತನು ಹೇಳ್ತಾನೆ, ದೇವರ ಮಾತು ಯಾವತ್ತೂ ಕೂಡ ನಿಷ್ಫಲ ಆಗುವುದೇ ಇಲ್ಲ ಎಂಬುದಾಗಿ. ದೇವರು ಒಂದು ಮಾತು ಹೇಳಿ ಕಳಿಸಿದ್ದಾನೆ. ದೂತನು ಹೇಳ್ತಾನೆ, ನಿನ್ನ ಹೊಟ್ಟೆಯಲ್ಲಿ ಪರಾತ್ಪರ ದೇವಕುಮಾರನು ಜನಿಸಿ ಬರ್ತಾನೆ ಎಂಬುದಾಗಿ, ನೀನು ಪವಿತ್ರಾತ್ಮನ ಮೂಲಕ ಗರ್ಭ ಧರಿಸ್ತಿ ಎಂಬುದಾಗಿ ಹೇಳುವಾಗ ಅವಳು ಹೇಳ್ತಾಳೆ, ದೇವರಿಂದ ಬರುವಂಥ ಮಾತು ಇದು ಹೇಗಾದೀತು ಅಂತ ಹೇಳ್ತಾಳೆ ಅವಳು. ಆಗ ಅವಳು ಹೇಳ್ತಾನೆ, ದೇವರಿಂದ ಬರುವಂಥ ಮಾತು ನಿಷ್ಫಲ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಮರಿಯಳಿಗೆ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನಿನ್ನ ದಾಸಿಗೆ ನಿನ್ನ ಮಾತಿನಂತೆ ಆಗಲಿ ಎಂಬುದಾಗಿ ದೇವರಿಗೆ ಹೇಳ್ತೇನೆ, ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂಬುದಾಗಿ ದೇವರು ಹೇಳಿದಂಥ ಮಾತನ್ನು ಪ್ರೀತಿಯಿಂದ ಅಂಗೀಕರಿಸ್ತಾಳೆ ಪ್ರಿಯರೇ. ಎಂಥ ಸ್ಥಿತಿಯೊಳಗೆ ಇದ್ದಾಳೆಂದರೆ, ಒಂದು ಕಡೆ ಮದುವೆ ಆಗದೆ
ಒಂದು ಸ್ತ್ರೀ ಗರ್ಭಿಣಿ ಆದರೆ ಅಲ್ಲಿ ಹಳ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅದು ವ್ಯಭಿಚಾರ. ಅಲ್ಲಿ ಅವಳಿಗೆ ಕಲ್ಲು ಹೊಡೆದು ಕೊಲ್ಲುವಂಥ ಶಿಕ್ಷೆ ಕೊಡುವಂಥದ್ದು ಧರ್ಮಶಾಸ್ತ್ರದಲ್ಲಿ ಉಂಟು. ಎರಡನೇದಾಗಿ ಅವಳ ಜೀವನ ಮುಂದೆ ಒಂದು ವೇಳೆ ಅವಳ ಜೀವನ ಏನಂದರೆ ಅವಳಿಗೆ ಮದುವೆಗೆ ನಿಶ್ಚಯವಾಗಿದೆ ಯೋಸೇಫನ ಸಂಗಡ. ಗಂಡನಿಗೆ ಗೊತ್ತಾದರೆ ಗಂಡ ಅವಳನ್ನು ಬಿಟ್ಟು ಹೋಗ್ತಾನೆ. ಅವಳ ಜೀವನದಲ್ಲಿ ಮತ್ತೆ ಕತ್ತಲೆ ತುಂಬಿದ ಜೀವನವೇ ನಾಶವಾಗುವಂಥ ಸ್ಥಿತಿ ಮತ್ತು ಕಲ್ಲು ಹೊಡೆದು ಸಾಯುವಂಥ ಸ್ಥಿತಿಗೆ ಅವಳು ಬರ್ತಾಳೆ ಪ್ರಿಯರೇ. ಆದರೆ ನಾವು ನೋಡ್ತೇವೆ, ಅವಳು ಹೇಳ್ತಾಳೆ, ನಿನ್ನ ದಾಸಿಗೆ ನಿನ್ನ ಮಾತಿನಂತೆ ಆಗಲಿ ಎಂಬುದು. ಅಂದರೆ ದೇವರಿಂದ ಬರುವಂಥ ಮಾತನ್ನು ಅವಳು ಸ್ವೀಕಾರ ಮಾಡ್ತಾಳೆ ಪ್ರಿಯ. ಏನೇ ಆಗಲಿ ಇದು ದೇವರು ಹೇಳಿದಂಥ ಮಾತು. ದೇವದೂತನು ಹೇಳ್ತಾನೆ, ದೇವರಿಂದ ಬಂದ ಮಾತು ನಿಷ್ಫಲ ಆಗುವುದಿಲ್ಲ, ನಿನ್ನಲ್ಲಿ ಅದು ಹಾಗೇ ಆಗ್ತದೆ ಅಂತ ಹೇಳುವಾಗ ಹಾಗೇ ಆಗಲಿ ಎಂಬುದಾಗಿ ಅವಳು ಒಪ್ಪಿಕೊಳ್ತಾಳೆ ಪ್ರಿಯರೇ. ದೇವರಿಗೆ ಸ್ತೋತ್ರ. ಮುಂದಿನ ಎಲ್ಲ ಪರಿಸ್ಥಿತಿಯನ್ನು ದೇವರು ತನ್ನ ಕಂಟ್ರೋಲಿಗೆ ತಗೊಳ್ತಾನೆ. ಗಂಡ ಇದನ್ನು ಅಂಗೀಕರಿಸ್ತಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಅವರು ಹೆರಿಗೆ ಆಗಬೇಕಾದ್ರೆ ಜಾಗವನ್ನು ಕೂಡ ದೇವರು ಸಿದ್ಧ ಮಾಡಿರ್ತಾನೆ ಪ್ರಿಯ. ಅದು ಗೋದಲಿ ಆಗಿರ್ಬೋದು, ದೇವರು ಸಿದ್ಧ ಮಾಡಿರ್ತಾನೆ. ಆ ಮಗು ಬೆಳೀತಾ ಬರಲಿಕ್ಕೆ ದೇವರು ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಆ ಮಗುವಿನ ವಿಷಯದಲ್ಲಿ ಯಾರು ಕೂಡ ಇವನ ತಂದೆ ಇಲ್ಲದ ಮಗು ಅಥವಾ ಇವನು ಹೀಗೆ ಬೆಳೆದವನು, ಹೀಗೆ ಹುಟ್ಟಿದವನು ಎಂಬುದಾಗಿ ಯಾವ ಮಾತನ್ನು ಕೂಡ ಹೇಳದಂಥ ಸ್ಥಿತಿಯಲ್ಲಿ ದೇವರು ಅದ್ಭುತವಾಗಿ ಆ ಮಗುವನ್ನು, ವಿಶೇಷವಾಗಿ ಹೆತ್ತಂಥ ತಾಯಿ ಮರಿಯಳನ್ನು, ಅವಳ ಗಂಡನನ್ನು ಅದ್ಭುತವಾಗಿ ದೇವರು ನಡೆಸಿದ ಪ್ರೇರೆ. ಯಾಕಂದರೆ ದೇವರ ಮಾತದು. ಅವರು ದೇವರ ಮಾತಿಗೆ ಒಳಗಾದಾಗ ದೇವರು ಅವರ ಪರವಾಗಿ ನಿಂತುಕೊಂಡು ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಪ್ರೇರೆ. ಮತ್ತು ಇವತ್ತು ಮರಿಯಾ ಎಂದು ಹೇಳುವಾಗ ಸರ್ವಶಕ್ತನಾದ ದೇವರ ಮಗನಾದ ಯೇಸು ಕ್ರಿಸ್ತನು ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಾತು ಎಂಬುದಾಗಿ ಸರ್ವಲೋಕದಲ್ಲಿ ಅವಳ ಹೆಸರು ಉಂಟು ಪ್ರೇರೆ. ಯಾವಾಗಂದರೆ ಒಂದೇ ಮಾತಿಗೆ ಅವಳು ಅಂಗೀಕಾರ ಮಾಡಿಲ್ಲ ಪ್ರೇರೆ. ಇವತ್ತಿಗೂ ಅವಳ ಹೆಸರು ಬೈಬಲಲ್ಲಿ ಉಂಟು. ಇವತ್ತಿಗೂ ಅವಳನ್ನು ಸ್ಮರಿಸುತ್ತಾರೆ ಪ್ರೇರೆ. ಯಾಕಂದರೆ ಆ ದಿನ ಒಂದು ಮಾತನ್ನು ಅವಳು ಅಂಗೀಕಾರ ಮಾಡಿದ್ದಾರೆ ಪ್ರೇರೆ. ಇವತ್ತು ನಮ್ಮ ಜೀವನದಲ್ಲಿ ಬರುವಂಥ ದೇವರಿಂದ ಮಾತು ಬರುವಾಗ ಎಷ್ಟೇ ಕಷ್ಟಕರವಾಗಿರೋ ಪ್ರೇರೆ, ಅದನ್ನು ಅಂಗೀಕರಿಸ್ತೇವಲ್ಲ ಪ್ರೇರೆ. ಯಾವ ಸ್ಥಿತಿಯಲ್ಲಿರ್ಬೋದು ಪ್ರೇರೆ, ನಾವು ಅಂಗೀಕರಿಸ್ತೇವಲ್ಲ, ಆಗ ನಮ್ಮ ಜೀವನದಲ್ಲಿ ಅದು ಫಲ ಕೊಡಲಿಕ್ಕೆ ಪ್ರಾರಂಭವಾಗ್ತದೆ ಪ್ರೇರೆ. ಮತ್ತು ಲೂಕನ ಬರೆಸುವಾರ್ತೆ 1ನೇ ಸಂಧಿ 20ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರ್ತದೆ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇದು ದೇವದೂತನು ಬಂದು, ದೇವರಿಂದ ಬಂದಂಥ ಸಂದೇಶವನ್ನು ದೇವದೂತನು ಬಂದು ಜಕರಿಯ ಎಂಬ ದೇವಭಕ್ತನು ಹೇಳುವಂಥದ್ದು. ಅವನಿಗೆ ಕೂಡ ಮಕ್ಕಳಿರಲಿಲ್ಲ, ಅವನ ಹೆಂಡತಿ ಎಲಿಜಬೆತಲ್ಲಿ ಮಕ್ಕಳಿರಲಿಲ್ಲ, ಇವನು ಮಕ್ಕಳಿದ ಪ್ರಾಯಸ್ಥರಾಗಿದ್ದಾರೆ. ಆಗ ದೇವರು ಹೇಳ್ತಾನೆ, ಯೋಹಾನ ವಿಷಯದಲ್ಲಿ, ಯೋಹಾನನು ಎಲಿಜಬೆತಲ್ಲಿ ಹುಟ್ಟುವಂಥ ಸಂದರ್ಭ, ಅದಕ್ಕೆ ಬಂದು ಹೇಳ್ತಾನೆ, ನಿಮಗೆ ಒಂದು ಮಗು ಹುಟ್ಟುತ್ತಾನೆ ಎಂಬುದಾಗಿ. ಆತನ ವಿಷಯದಲ್ಲಿ ದೇವದೂತನು ಸಾಕ್ಷಿ ಹೇಳ್ತಾನೆ, ಇಂಥವನು ಎಂಬುದಾಗಿ. ಆಗ ಅವನು ಹೇಳ್ತಾನೆ, ಇದು ನಾನು ಹೇಗೆ ನಂಬುವುದು, ಇದು ಹೇಗೆ ನಾವು ನಂಬುವುದು ಎಂಬುದಾಗಿ, ಯಾವುದರಿಂದ ನಂಬಲಿ ಅಂತ ಹೇಳ್ತಾನೆ. ಆಗ ದೇವರು ಹೇಳ್ತಾನೆ, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರ್ತದೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಅವನು ಮಾತ್ರ ಅದು ಪ್ರಶ್ನೆ ಹಾಕಿದ ನಂತರ ಆ ಮಗು ಹುಟ್ಟುವ ತನಕ, ಆ ಮಗುಗೆ ಹೆಸರಿಡುವ ತನಕ ನಾವು ನೋಡ್ತೇವೆ ಅವನು ಮೂಕನಾಗಿದ್ದಾನೆ ಎಂಬುದಾಗಿ. ಅಂದರೆ ದೇವರ ಮಾತು ಬರುವಾಗ ನಾವು ಯಾವಾಗಲೂ ಅಂದರೆ ತೆರೆದ ಹೃದಯದಿಂದ ಬೈಬಲ್ ವಾಕ್ಯ ನಮ್ಮ ಜೀವಿತಕ್ಕೆ ಬರುವಾಗ, ಪ್ರಸಂಗಗಳು ನಮ್ಮ ಜೀವನದಲ್ಲಿ ಬರುವಾಗ, ದೇವರ ವಾಕ್ಯನ ಕೇಳುವಾಗ, ಓದುವಾಗ, ನಮ್ಮ ಜೀವಿತಕ್ಕೆ ಬರುವಾಗ ನಾವು ಸಂತೋಷವಾಗಿ ತೆರೆದ ಹೃದಯದಿಂದ ಅದನ್ನು ಸ್ವೀಕರಿಸಬೇಕು ಪ್ರಿಯರೇ. ಯಾವಾಗ ನಾವು ಅದನ್ನು ಸ್ವೀಕರಿಸ್ತೇವೆ ನಮ್ಮ ಜೀವಿತಕ್ಕೆ, ದೇವರ ಸ್ತೋತ್ರ, ದೇವರ ಉದ್ದೇಶಗಳು, ಆ ವಾಕ್ಯದಲ್ಲಿ ಬರೆಯಲ್ಪಟ್ಟ ಆ ವಾಕ್ಯದ ಉದ್ದೇಶಗಳು ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ಪ್ರಾರಂಭವಾಗ್ತದೆ ಪ್ರಿಯರೇ. ದೇವರ ಸ್ತೋತ್ರ. ಅದಕ್ಕೆ ಯಾವತ್ತೂ ಕೂಡ ನಾವು ದೇವರ ಮಾತನ್ನು ನಂಬಿ ಜೀವಿಸುವವನು ಯಾವತ್ತೂ ಕೂಡ ಸೋಲು ಕಾಣುವುದಿಲ್ಲ. ದೇವರ ವಾಗ್ದಾನವನ್ನು ನಂಬಿ ಜೀವಿಸ್ತಾನೆ ಪ್ರೇರೆ. ಯಾವತ್ತೂ ಕೂಡ ದೇವರ ವಾಗ್ದಾನ ನಂಬಿದಂಥ ಆ ವ್ಯಕ್ತಿಯ ಜೀವನದಲ್ಲಿ ನೆರವೇರದೆ ಇರುವುದೇ ಇಲ್ಲ. ಹಲ್ಲೆಲೂಯಾ. ಭೂಮಿ ಆಕಾಶ ಅಳಿದು ಹೋಗ್ತದೆ, ಆದರೆ ದೇವರ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. ಅದನ್ನು ಯಾರು ನಂಬಿರ್ತಾನೆ ಪ್ರೇರೆ, ಅವನ ಜೀವನದಲ್ಲಿ ಕೂಡ ಶಾಶ್ವತವಾಗಿ ನೆಲೆಗೊಂಡಿದ್ದುಕೊಂಡು ಶಾಶ್ವತವಾದ ಆಶೀರ್ವಾದಗಳನ್ನು ಆ ವ್ಯಕ್ತಿಯ ಜೀವನದಲ್ಲಿ ಅದು ಕೊಡುವಂಥದ್ದಾಗಿದೆ ಪ್ರೇರೆ. ದೇವರ ಸ್ತೋತ್ರ. ನಾವು ನೋಡ್ತೇವೆ, ದೇವರ ಆಲೋಚನೆಗಳು ಉನ್ನತವಾದದ್ದು ಪ್ರೇರೆ. ಹಲವು ಸಾರಿ ದೇವರು ಕೆಲವು ಮಾತುಗಳನ್ನು ನಮಗೆ ಹೇಳಿರ್ತಾನೆ, ವಾಗ್ದಾನಗಳನ್ನು ಮಾಡಿರ್ತಾನೆ ಪ್ರೇರೆ. ಆ ಮಾತುಗಳು ನಾವು ನೋಡ್ತೇವೆ, ಅದು ದೇವರ ಆಲೋಚನೆಯ ಉನ್ನತವಾದ ದೇವರ ಆಲೋಚನೆಯ ಮಾತುಗಳಾಗಿದೆ. ಅದಕ್ಕೆ ಬೈಬಲ್ ವಾಕ್ಯ ನೋಡ್ತೇವೆ, ಯೆಶಾಯನ ಬರೆದ ಗ್ರಂಥ 55ನೇ ಸಂಧಿ ಅದು 8ರಿಂದ 11ರವರೆಗೆ ಹೀಗೆ ಬರೆಯಲ್ಪಟ್ಟಿದೆ. ಯೆಶಾಯ 55 8ರಿಂದ 11 ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ
ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥ ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಅಂತ ಹೇಳಿ ಮತ್ತು ದೇವರು ಆಶೀರ್ವಾದ ಮಾತುಗಳನ್ನು ಹೇಳ್ತಾನೆ. ಅದೇನೆಂದರೆ, ನೀವು ಆನಂದಭರಿತರಾಗಿ ಹೊರಡುವಿರಿ, ಸಮಾಧಾನದ ಮೆರವಣಿಯಾಗಿ ಬರುವಿರಿ, ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವು, ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವು, ಮುಳ್ಳಿಗೆ ಬದಲಾಗಿ ತುರಾಯು, ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವುದೆಂಬುದಾಗಿ ದೇವರು ಆಶೀರ್ವಾದ ಮಾತುಗಳನ್ನು ಹೇಳುವ ಮೊದಲು ತನ್ನ ಜನರಿಗೆ ಆತನು ಹೇಳುವಂಥ ಮಾತೇನೆಂದರೆ, ಆಶೀರ್ವಾದಗಳನ್ನು ಏನು ಮುಂದೆ ನಡೆಯುವಂಥ ಆಶೀರ್ವಾದ ಮಾತನ್ನು ಹೇಳೋಕ್ಕಿಂತ ಮೊದಲು ಅಥವಾ ಮುಂದೆ ನಡೆಯತಕ್ಕಂಥ ಸಂಗತಿಗಳು ಹೇಳುವ ಮೊದಲು ದೇವರು ಹೇಳ್ತಾನೆ, ನಾನು ನಿಮ್ಮ ವಿಷಯದಲ್ಲಿ ಏನು ಮಾಡಿದೆ ಅಂದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಅದು ಭೂಮಿ ಮತ್ತು ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆ ಎಷ್ಟೋ ಉನ್ನತವಾಗಿದೆ. ಅಂದರೆ ಭೂಮಿ ಮತ್ತು ಆಕಾಶಕ್ಕೆ ಎಷ್ಟು ವ್ಯತ್ಯಾಸ ಉಂಟು ಪ್ರೇರೆ, ಅಷ್ಟು ವ್ಯತ್ಯಾಸವಾದ ಮಾತುಗಳು ನಿಮ್ಮ ಆಲೋಚನೆಗಳು ಮತ್ತು ನನ್ನ ಆಲೋಚನೆಗಳು ಅಂತ ದೇವರು ಹೇಳ್ತಾನೆ ಪ್ರೇರೆ. ಅಂದರೆ ದೇವರ ಆಲೋಚನೆಗಳು ನಮ್ಮ ಜೀವನದಲ್ಲಿ ಉನ್ನತವಾದ ಆಲೋಚನೆಗಳಾಗಿದೆ ಪ್ರೇರೆ. ಯಾಕಂದರೆ ಮನುಷ್ಯನು ಸಣ್ಣ ಆಲೋಚನೆ ಮಾಡ್ತಾನೆ ಅಥವಾ ಸಣ್ಣದಾಗಿ ಆಲೋಚನೆ ಮಾಡಿ ಸಣ್ಣದಾಗಿ ಹೊಂದಿಕೊಳ್ಬೇಕು ಇಷ್ಟಪಡ್ತಾನೆ. ಆದರೆ ದೇವರು ಹಾಗೆಲ್ಲ, ಆತನು ತನ್ನ ನಂಬಿದವರಿಗೆ ದೊಡ್ಡ ಆಲೋಚನೆ ಮಾಡಿರ್ತಾನೆ. ಪ್ರೈಸ್ ದಿ ಲಾರ್ಡ್. ದೊಡ್ಡ ಆಶೀರ್ವಾದಗಳನ್ನು ಕೊಟ್ಟು ಆತ ನಡೆಸಬೇಕೆಂಬುದು ಇಷ್ಟಪಡ್ತಾನೆ ಪ್ರಿಯ. ಯಾಕಂದರೆ ಆತನು ಸರ್ವಶಕ್ತನಾದ ದೇವರು. ಆತನ ಮಕ್ಕಳು ಯಾವಾಗಲೂ ಕೂಡ ಕಡಿಮೆಯಾಗಿ ಜೀವಿಸಬೇಕೆಂಬುದಾಗಿ, ಈ ಲೋಕದಲ್ಲಿ ಆಶೀರ್ವಾದಗಳು ಹೊಂದದೇ ಜೀವಿಸಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ. ದೇವರು ಯಾವಾಗಲೂ ಕೂಡ ಆತನ ಮಕ್ಕಳನ್ನು ತನ್ನ ಲೆವೆಲಲ್ಲಿ ಜೀವಿಸಬೇಕೆಂಬುದಾಗಿ, ಆತ್ಮಿಕವಾಗಿ ತನ್ನ ಲೆವೆಲಲ್ಲಿ, ಪ್ರೈಸ್ ದಿ ಲಾರ್ಡ್, ಲೋಕ ಸಂಬಂಧವಾಗಿ ಕೂಡ ಈ ಲೋಕದಲ್ಲಿ ತನ್ನ ಲೆವೆಲಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ ಪ್ರೇರೆ. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿದೆ. ನಮ್ಮ ಆಲೋಚನೆಗಳು ಒಂದಿರ್ತದೆ ಪ್ರೇರೆ, ಆದರೆ ದೇವರ ಆಲೋಚನೆ ಇನ್ನೊಂದಿರ್ತದೆ. ಕೆಲವು ಸಾರಿ ನಮ್ಮ ಆಲೋಚನೆಗೂ ದೇವರ ಆಲೋಚನೆಗೂ ಎಷ್ಟೋ ಸಾರಿ ವ್ಯತ್ಯಾಸ ಇರ್ತದೆ. ಈ ನಮ್ಮ ಮನಸ್ಸು ಇದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಈ ಶರೀರ ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಮೋಸ ಹೋಗ್ತೇವೆ. ಆದರೆ ಯಾವಾಗ ದೇವರ ವಾಕ್ಯವನ್ನು ನಾವು ಓದ್ತೇವೆ, ದೇವರ ವಾಕ್ಯ ನಮಗೆ ಬೋಧಿಸ್ತೇವೆ, ಆಗ ನಾವು ತಿಳ್ಕೊಳ್ಬೇಕು, ನನ್ನ ಜೀವನದಲ್ಲಿ ದೇವರ ಆಲೋಚನೆಗಳು ಉನ್ನತವಾದ ಆಲೋಚನೆಗಳು ಉಂಟು. ಸಣ್ಣ ಸಣ್ಣ ಆಲೋಚನೆಗಳಲ್ಲ, ದೊಡ್ಡ ದೊಡ್ಡ ಆಲೋಚನೆ ದೇವರು ಮಾಡಿದ್ದಾನೆ. ಅದಕ್ಕೆ ಸ್ವಾಮಿ, ನನ್ನ ಜೀವನದಲ್ಲಿ ಈಗಿರುವಂಥ ಯಾವುದೇ ಕಷ್ಟ ಇರ್ಬೋದು, ಸಂಕಟ ಇರ್ಬೋದು, ಮುಂದೆ ಇದು ನನ್ನ ಜೀವನದಲ್ಲಿ ನನ್ನನ್ನು ಇದು ಆಳುವುದಲ್ಲ, ನನ್ನ ಜೀವನದಲ್ಲಿ ಶ್ರೇಷ್ಠವಾದ ದೇವರ ಉನ್ನತವಾದ ಆಲೋಚನೆಗಳು ಅದು ಆಳುವಂಥದ್ದಾಗಿದೆ ನಂಬುತ್ತಾ ಜೀವಿಸುವಾಗ ಅದೇ ನಮ್ಮ ಜೀವನದಲ್ಲಿ ನೆರವೇರ್ತದೆ. ಮತ್ತು ಬೈಬಲ್ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಹೇಗೆ ನೆರವೇರ್ತದೆ, ದೇವರ ಬಾಯಿಂದ ಬಂದಂಥ ಮಾತು ಅಥವಾ ಬರೆಯಲ್ಪಟ್ಟ ಮಾತು ಹೇಗೆ ನೆರವೇರ್ತದೆ ಎಂಬುದಾಗಿ ಕೂಡ ದೇವರು ಹೇಳ್ತಾನೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು, ದೇವರು ಹೇಳ್ತಾನೆ, ನನ್ನ ಬಾಯಿಂದ ಹೊರಟಂಥ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡಿ, ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮ ವಿಷಯದಲ್ಲಿ ದೇವರು ಮಾಡಿಕೊಂಡು ಆಲೋಚನೆ ಹಿತದ ಆಲೋಚನೆ, ಆತನ ಮಾರ್ಗಗಳು ಉನ್ನತವಾದ ಮಾರ್ಗಗಳು. ಅದಕ್ಕೆ ದೇವರು ಹೇಳ್ತಾನೆ, ನಿನಗೆ ಉನ್ನತವಾದ ಮಾರ್ಗಗಳನ್ನು, ನಿನ್ನ ವಿಷಯದಲ್ಲಿ ಉನ್ನತವಾದ ಆಲೋಚನೆ ನಾನು ಮಾಡಿದ್ದೇನೆ. ಆ ಆಲೋಚನೆಗಳನ್ನು ನಿನಗೆ ವಾಕ್ಯದ ಮೂಲಕ ನಾನು ಕೊಡ್ತೇನೆ, ನಿನಗೆ ವಾಗ್ದಾನದ ಮೂಲಕ ನಾನು ಆ ಮಾತುಗಳನ್ನು ಕೊಡ್ತಾ ಇದ್ದೇನೆ. ಮತ್ತು ಇದು ನನ್ನ ಬಾಯಿಂದ ಹೊರಟಂಥ ಮಾತು ಅಥವಾ ನನ್ನ ಮೂಲಕ ಬರೆಸಲ್ಪಟ್ಟಂಥ ಈ ದೇವರ ವಾಕ್ಯ ಅದು ಏನು ಮಾಡ್ತದೆ ಅಂದರೆ, ದೇವರು ಹೇಳ್ತಾರೆ, ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಬರುವುದಿಲ್ಲ. ಇವತ್ತು ಯಾರು ಪ್ರಿಯರೇ ದೇವರ ಮಾತನ್ನು ವಾಗ್ದಾನ ನಂಬಿ ಜೀವಿಸ್ತಾರೋ ಅವರ ಜೀವನದಲ್ಲಿ ಆ ವಾಗ್ದಾನ ಏನಂದರೆ ದೇವರ ಇಷ್ಟಾರ್ಥವನ್ನು ನೆರವೇರಿಸುವಂಥ ವಾಗ್ದಾನ. ದೇವರು ತನ್ನ ಇಷ್ಟಾರ್ಥವನ್ನು ನಮ್ಮ ಜೀವನದಲ್ಲಿ ನೆರವೇರಿಸೋದು ಪ್ರೇರೆ, ನಂಬಿದವರ ಜೀವನದಲ್ಲಿ ನೆರವೇರಿಸೋದು. ಮತ್ತು ದೇವರ ವಾಕ್ಯವನ್ನು ನಂಬುವಾಗ ಆ ದೇವರ ಉದ್ದೇಶವು ನಮ್ಮಲ್ಲಿ ಕೈಗೂಡಿಸಲ್ಪಡೋದು, ನಮ್ಮ ಜೀವನದಲ್ಲಿ ಅದು ನೆರವೇರುವಂಥದ್ದು ಉದ್ದೇಶ ಪ್ರೇರೆ. ಮತ್ತು ಇದು ನೆರವೇರಿಸಿ ಮತ್ತು ದೇವರಿಗೆ ಸ್ತೋತ್ರ, ದೇವರು ತನ್ನ ಇಷ್ಟಾರ್ಥವನ್ನು ಕೈಗೂಡಿಸಿ, ಪ್ರೈಸ್ ದ ಲಾರ್ಡ್, ಅದು ಆಗದೆ ಅದು ದೇವರ ಬಳಿಗೆ ಹಿಂದಿರುಗಿ ಬರುವುದಿಲ್ಲ. ಅಂದರೆ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನ, ಪ್ರೈಸ್ ದ ಲಾರ್ಡ್, ದೇವರ ವಾಕ್ಯ ಓದುವಾಗ ದೇವರು ನಿಮ್ಮ ಸಂಗಡ ಮಾತನಾಡಿದಾನ, ಅಥವಾ ದೇವರ ಬೋಧನೆಗಳನ್ನು ಕೇಳುವಾಗ ದೇವರ ವಾಕ್ಯವು ನಿಮ್ಮ ಸಂಗಡ ನಿಮ್ಮ ಆಲೋಚನೆಗಳಲ್ಲಿ ನೀವು ಇಟ್ಕೊಂಡಿದ್ದೀರಾ, ಸ್ವೀಕರಿಸಿದ್ದೀರಾ ಪ್ರಿಯರೇ, ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ನೆರವೇರದೆ, ಪ್ರೈಸ್ ದ ಲಾರ್ಡ್,
ಅದು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡದೆ ದೇವರ ಬಳಿಗೆ ತಿರುಗಿ ಹೋಗುವುದೇ ಇಲ್ಲ ಪ್ರೇರೆ. ಅದು ನೆರವೇರಿಸಿಯೇ ಅದು ದೇವರ ಬಳಿಗೆ ಹೋಗುವಂಥದ್ದು. ಯಾಕೆಂದರೆ ದೇವರ ಮಾತು ಶಕ್ತಿಯುತವಾದದ್ದು. ಎಲ್ಲ ಸ್ಥಿತಿಗತಿಗಳಲ್ಲಿ ಪ್ರೇರೆ ದೇವರ ಮಾತು ನೆರವೇರಲಿಕ್ಕೆ ದೇವರೇ ಮಾರ್ಗ ಮಾಡಿಕೊಡ್ತಾನೆ ಪ್ರೇರೆ. ದೇವರ ಸ್ತೋತ್ರ. ನಾವು ನೋಡ್ತೇವೆ, ದೇವರು ಇಸ್ರೇಲರನ್ನು ನಾವು ನೋಡ್ತೇವೆ ಐಗುಪ್ತದಿಂದ ಹೊರಗೆ ತಂದು ಅವರು ಕಾನಾನ್ ದೇಶಕ್ಕೆ ನಡೆಸುವಾಗ ಅವರ ವೈರಿಗಳು ಹಿಂದಿನಿಂದ ಬರ್ತಾರೆ ನಾಶ ಮಾಡಬೇಕು ಬರ್ತಾರೆ. ಆದರೆ ಕೊನೆಗೆ ಬರುವಾಗ ಅವರು ಕೆಂಪು ಸಮುದ್ರದ ಮಧ್ಯೆ ಬರುವಾಗ ದೇವರ ಸ್ತೋತ್ರ, ಕೆಂಪು ಸಮುದ್ರವನ್ನು ದಾಟಲಿಕ್ಕೆ ಅವರಿಗೆ ಆಗೋದಿಲ್ಲ. ಕೆಂಪು ಸಮುದ್ರ ದಾಟಲಿಕ್ಕೆ ಯಾವುದೇ ವ್ಯವಸ್ಥೆಗಳು ಅವ್ರಿಗಿಲ್ಲ. ಲಕ್ಷ ಜನರಿದ್ದಾರೆ. ಹಿಂದಿನಿಂದ ಬೇಕಾದಷ್ಟು ದೊಡ್ಡ ಸೈನ್ಯ ಅವರು ನಾಶ ಮಾಡಲಿಕ್ಕೆ ಬರ್ತಾ ಉಂಟು ಪ್ರೇರೆ. ಆದರೆ ದೇವರ ಸ್ತೋತ್ರ, ವಾಗ್ದಾನ ಮಾಡಿದ ತನ್ನ ನಂಬಿಗಸ್ತನಾಗಿದ್ದಾನೆ ಪ್ರೇರೆ. ನಾನು ನಿಮ್ಮನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ಹೇಳಿರುವಂಥ ವಾಗ್ದಾನ ಸತ್ಯವಾದದ್ದು. ಆ ವಾಗ್ದಾನ ಮಾಡಿದ ತನ್ನ ನಂಬಿಕಸ್ಥನಾಗಿರುವುದರಿಂದ ಆ ವಾಗ್ದಾನವನ್ನು ದೇವರು ನೆನಪಲ್ಲಿಟ್ಟುಕೊಂಡು ಈ ಸ್ಥಿತಿಯಲ್ಲಿ ಕೂಡ ಕೆಂಪು ಸಮುದ್ರ ಅವರಿಗೆ ಎದುರಾಗಿ ಬಂದರೂ ಕೂಡ ದೇವರ ವಾಗ್ದಾನ ತಾನು ಹೇಳಿದಂತೆ ನೆರವೇರಿಸಲಿಕ್ಕಾಗಿ ದೇವರು ಅದ್ಭುತವಾದ ಮಾರ್ಗ ಮಾಡ್ತಾನೆ ಪ್ರೇರೆ. ಸಮುದ್ರದ ಮಧ್ಯದಲ್ಲಿ ಹಲ್ಲೆಲೂಯಾ, ಸಮುದ್ರದ ಮಧ್ಯದಲ್ಲಿ ದಾಟಲಾರದಂಥ ಸ್ಥಿತಿಯಲ್ಲಿರುವಂಥ ಜನರಿಗೆ ಸಮುದ್ರದ ಮಧ್ಯದಲ್ಲಿ ದೇವರು ತನ್ನ ಮಕ್ಕಳಿಗಾಗಿ ಮಾರ್ಗ ಮಾಡ್ತಾನೆ ಪ್ರೇರೆ. ದೇವರು ನಮಗೆ ಸ್ತೋತ್ರವಾಗಲಿ. ಅವರು ಒಣ ನೆಲದಲ್ಲಿ ನಡೆದು ಹೋದರು ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾರೆ. ಅವರಿಗಾಗಿ ಸಮುದ್ರವು ವಿಭಾಗವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ. ಅವರು ಒಣ ನೆಲ ನಡೆದುಕೊಂಡು ಸ್ವಾಧೀನ ಮಾಡಿಕೊಳ್ಳಬೇಕಾದಂಥ ಆ ದೇಶಕ್ಕೆ ಅವರನ್ನು ದೇವರು ದಾಟಿಸ್ತಾನೆ ಪ್ರೇರೆ. ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷ ಜನರಿದ್ದಾರೆ ಪ್ರೇಯರ ಸಂಗಡ. ಅವರು ದಾಟಿ ಹೋದರು ಪ್ರೇರೆ. ದೊಡ್ಡ ಸಮುದ್ರ, ನದಿಯಲ್ಲ, ದೊಡ್ಡ ಸಮುದ್ರ ದೇವರವನ್ನು ದಾಟಿಸ್ತಾನೆ. ಯಾಕಂದರೆ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮನ್ನು ಆ ದೇಶಕ್ಕೆ ನಡೆಸ್ತೇನೆ ಎಂಬುದಾಗಿ. ಆಗ ಸಮುದ್ರ ಅಡ್ಡಿ ಬಂದರೂ ಕೂಡ ಸೃಷ್ಟಿಕರ್ತನಾದ ದೇವರು ಸಮುದ್ರವನ್ನೇ ಅವರಿಗಾಗಿ ಭಾಗ ಮಾಡಿದೆ. ಇವತ್ತು ಪ್ರೇರೆ ನೀವು ನಿಜವಾಗಿ ಕೂಡ ದೇವರ ವಾಗ್ದಾನವನ್ನು ನಂಬುವಾಗ ಪ್ರೇರೆ ನಿಮ್ಮ ಮುಂದೆ ಯಾವುದೇ ಸ್ಥಿತಿಗತಿಗಳು ಬಂದು ನಿಲ್ಬೋದು ಪ್ರೇರೆ. ಭಯಪಡಬೇಡಿ, ಕಳವಳ ಪಡೋ ಅವಶ್ಯಕತೆ ಇಲ್ಲ. ದೇವರು ನಿಮಗಾಗಿ ಆತನ ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿ ಆತನೇ ಮಾರ್ಗವನ್ನು ಸಿದ್ಧ ಮಾಡ್ತಾನೆ ಪ್ರೇರೆ. ಆತನೇ ನಿಮಗಾಗಿ ನಿಮ್ಮ ಪಕ್ಷ ನಿಂತುಕೊಂಡು ಯುದ್ಧ ಮಾಡ್ತಾನೆ ಪ್ರೇರೆ. ನಿಮ್ಮನ್ನು ಸೋತು ಹೋಗಲಿಕ್ಕೆ ಆತನು ಬಿಡುವುದಿಲ್ಲ, ನಿಮ್ಮನ್ನು ನಾಶವಾಗಲಿಕ್ಕೆ ಬಿಡುವುದಿಲ್ಲ, ನೀವು ಅಪಜಯಲ್ಲಿ ಜೀವಿಸುವಂತೆ ದೇವರು ಬಿಡುವುದಿಲ್ಲ. ಯಾಕಂದರೆ ಆತನ ಉದ್ದೇಶವು ಉನ್ನತವಾದ ಉದ್ದೇಶವಾಗಿದೆ ಪ್ರೇರೆ. ಯಾವಾಗ ನೀವು ಆತನ ಮಾತುಗಳನ್ನು ನಂಬಿರ್ತೀರೋ ಪ್ರೇರೆ, ವಾಗ್ದಾನ ನಂಬಿರ್ತೀರೋ ಪ್ರೇರೆ, ಅದನ್ನು ಸುಮ್ಮನಿರುವ ದೇವರಲ್ಲ. ಆತನು ಬೈಬಲ್ ವಾಕ್ಯ ಹೇಳಿದರೆ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ ಎಂಬುದಾಗಿ. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ನೀವು ಆತನ ಕಡೆಗೆ ಯಥಾರ್ಥ ಮನಸ್ಸಂದರೆ ಆತನ ವಾಗ್ದಾನಗಳನ್ನು, ಆತನ ವಾಕ್ಯಗಳನ್ನು ನೀವು ನಂಬಿ ಜೀವಿಸ್ತಾ ಇರ್ತೀರ ಪ್ರಿಯರೇ. ದೇವರ ಸ್ತೋತ್ರ. ಬೈಬಲ್ ವಾಕ್ಯ ಹೇಳ್ತಾರೆ, ಆತನು ನಿಮಗಾಗಿ, ನಿಮ್ಮ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ. ನಿಮ್ಮ ಜಯಕ್ಕಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ ತಾನೇ ತನ್ನ ಪ್ರತಾಪವನ್ನು ತೋರ್ಪಡಿಸುವ ದೇವರಾಗಿದ್ದಾನೆ. ಯಾಕೆಂದರೆ ಬೈಬಲ್ ವಾಕ್ಯ ಹೇಳಿ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳಂತ. ನೀವು ಆತನ ಕಡೆ ಯಥಾರ್ಥ ಮನಸ್ಸುಳ್ಳವರಾಗಿದ್ದೀರಾ ಪ್ರಿಯರೇ? ನೀವು ಯಥಾರ್ಥವಾಗಿ ಆತನ ವಾಕ್ಯಗಳನ್ನು ನಂಬ್ತಾ ಇದ್ದೀರಾ ಪ್ರಿಯರೇ? ದೇವರು ನಿಮಗಾಗಿ ಮಾರ್ಗವನ್ನು ಸಿದ್ಧ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆ ನಿಮ್ಮ ಮಧ್ಯದಲ್ಲಿದ್ದುಕೊಂಡು ತನ್ನ ಪ್ರತಾಪವನ್ನು ಆತನ ತೋರ್ಪಡಿಸಿ ನೀವು ಜಯದಲ್ಲಿ ಜೀವಿಸುವಂತೆ ಆತನ ಮಾಡ್ತಾನೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಪ್ರಿಯರೇ, ಅಬ್ರಾಮನು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆಯಿಟ್ಟು ಜೀವಿಸಿದ ವ್ಯಕ್ತಿ. ಆತನು ದೇವರು ಹೇಳ್ತಾನೆ, ನಿನಗೆ ನಾನು ಮಗುವನ್ನು ಕೊಡ್ತೇನೆ ಎಂಬುದಾಗಿ. ನೀವು 100 ವರ್ಷ ತನಕ ಆತನಿಗೆ ಮಗು ಆಗಲಿಲ್ಲ. ದೇವರು ಹೇಳ್ತಾನೆ ಮಗು ಕೊಡ್ತೇನೆ ಎಂಬುದಾಗಿ. ಜನರೆಲ್ಲ ಅವನನ್ನು ಅವಮಾನ ಮಾಡಿದ್ದಾರೆ, ಜನರೆಲ್ಲ ಅವನು ನಿಂದೆ ಮಾಡಿದ್ದಾರೆ. ಅವಳ ಹೆಂಡತಿ ಕೂಡ ಅವಮಾನಕ್ಕೆ ಒಳಗಾಗಿದ್ದಾಳೆ. ಪ್ರೈಸ್ ದಿ ಲಾರ್ಡ್. ಆದರೆ 100 ವರ್ಷ, ಹೆಂಡತಿಗೆ 90 ವರ್ಷ, ಹೇಗೆ ಇದು ನೆರವೇರ್ತದೆ? ಆದರೆ ಬೈಬಲ್ ವಾಕ್ಯ ಹೇಳ್ತದೆ, ರೋಮಾಪುರ ಪತ್ರಿಕೆ 4ನೇ ಸಂಧಿ 18ರಿಂದ 21 ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನು ದೇವರ ಮಾತಿನ ಆ ಒಂದು ವಾಗ್ದಾನ ನೆರವೇರಲಿಕ್ಕೆ ಯಾವುದೇ ಆಸ್ಪದವಿಲ್ಲದಾಗಲೂ ಆತನು ನಂಬಿ ನಿರೀಕ್ಷಿಸನಂತೆ. ಈ ವಾಗ್ದಾನ ನೆರವೇರಲಿಕ್ಕೆ ಆತನ ಶರೀರದಲ್ಲಿ ಯಾವುದೇ ಬಲ ಇಲ್ಲ, ಅವನ ಹೆಂಡತಿಯ ಶರೀರದಲ್ಲಿ ಯಾವುದೇ ಬಲವಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರು ವಾಗ್ದಾನ ಮಾಡಿದ ನಂಬಿ ನಿರೀಕ್ಷಿಸಿದಂತೆ ಮತ್ತು ವಾಗ್ದಾನ ಮಾಡಿದ ಆತನು ಅದನ್ನು ನೆರವೇರಿಸಲಿಕ್ಕೆ ಪೂರಾ ಶಕ್ತನೆಂಬುದಾಗಿ ಆತನು ಪೂರ್ಣ ಹೃದಯದಿಂದ ನಂಬಿ ದೇವರನ್ನು ಘನಪಡಿಸಿದನೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತಾರೆ. ಯಾವಾಗ ನಂಬಿದನ ಪ್ರಿಯರೇ, ದೇವರನ್ನು ಘನಪಡಿಸುವನಾದ. ಯಾವಾಗ ದೇವರ ನಂಬಿಕೆ ಮೂಲಕ ದೇವರನ್ನು ಘನಪಡಿಸುವನಾದ, ದೇವರು ಹೇಳಿದಂಥ ವಾಗ್ದಾನಗಳು, ಹಲ್ಲೆಲೂಯಾ, ಮರ್ತ್ಯ ಶರೀರದಲ್ಲಿ ಮಕ್ಕಳಾಗಲಿಕ್ಕೆ ಅಸಾಧ್ಯವಾದ ಮರ್ತ್ಯ ಶರೀರದಲ್ಲಿ ದೇವರು ತನ್ನ ಜೀವವನ್ನು ಇಟ್ಟು, ಹಲ್ಲೆಲೂಯಾ, ತನ್ನ ಶಕ್ತಿಯನ್ನು ತುಂಬಿಸಿ ಆತನ ಶರೀರ ಮಕ್ಕಳಾಗಲಿ ಪುನರ್ಜೀವನ ಹೊಂದುವಂತೆ ಮಾಡಿ ವಾಗ್ದಾನವನ್ನು ದೇವರು ನೆರವೇರಿಸಿ ಆತನು ಸಂತೋಷ ಹೊಂದುವಂತೆ ಮಾಡಿದ್ದಾನೆ ಪ್ರೇರೆ.
ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು. ಯಾವುದೇ ಸ್ಥಿತಿಯಲ್ಲಿ ನೀವಿರಿ ಪ್ರಿಯರೇ, ಭಯಪಡಬೇಡಿ. ಆತನು ನಿಮಗಾಗಿ ಮಾತುಗಳನ್ನು ಇಟ್ಟಿದ್ದಾನೆ ತನ್ನ ವಾಕ್ಯದಲ್ಲಿ. ಬೈಬಲಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನಾವು ನೋಡ್ತೇವೆ ವಾಕ್ಯದಲ್ಲಿ. ಅದನ್ನು ನಂಬಿರಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಕೇಳ್ತೀರಿ, ಯಾವಾಗ ಕೇಳ್ತೀರಾ ಪ್ರಿಯರೇ ಅದನ್ನು ನಂಬಿರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾವಾಗ ಓದ್ತೀರಾ ನಿಮ್ಮ ಜೀವನದಲ್ಲಿ ಅದು ವಾಗ್ದಾನ ನಂಬಿರಿ ಪ್ರಿಯರೇ. ನಾನು ಹೇಳ್ತೇನೆ, ದೇವರು 100ಕ್ಕೆ 100ರಷ್ಟು ನಿಮ್ಮ ಜೀವನದಲ್ಲಿ ಆ ವಾಗ್ದಾನ ನೆರವೇರಿಸಿ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮ ದುಃಖವೆಲ್ಲ, ನಿಮ್ಮ ಕಣ್ಣೀರೆಲ್ಲ, ನಿಮ್ಮ ವ್ಯಥೆ, ಬಾಧೆ, ಕಷ್ಟ, ಕೊರತೆ, ರೋಗ ಎಲ್ಲ ಪರಿಹರಿಸಿ ನೀವು ಸುಖವಾಗಿರುವಂತೆ ದೇವರು ನಡೆಸ್ತಾನೆ. ನಿಮ್ಮ ಪರವಾಗಿ ದೇವರಿದ್ದಾನೆ. ಮತ್ತು ಯೇಸು ಸ್ವಾಮಿಯನ್ನು ನಂಬಿರಿ. ಆತನ ಮೂಲಕ ಸಕಲ ವಾಗ್ದಾನಗಳು ನಿಮ್ಮ ಜೀವನ ನೆರವೇರುವಂತಾಗಿದೆ. ಹೀಗಾಗುವಂತೆ ದೇವರು ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋ ಪ್ರಿಯರೇ. ಸರ್ವಶಕ್ತನಾದ ದೇವರೇ, ಮಹೋನ್ನತನೇ, ಅದ್ಭುತನೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಹೌದು ಕರ್ತನೆ, ನಾವು ಪ್ರತಿಯೊಬ್ಬರು ಕರ್ತೇನೆ ದೇವರೇ, ನಿನ್ನ ವಾಗ್ದಾನಗಳನ್ನು, ನಿನ್ನ ಬಾಯಿಂದ ಬಂದಂಥ ವಾಕ್ಯಗಳನ್ನು, ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ನಂಬಿಕೆಯ ಮೂಲಕ ಜಯದಲ್ಲಿ ಜೀವಿಸುವಂತೆ, ಸಮಾಧಾನದ ಜೀವಿಸುವಂತೆ, ವಿಶ್ರಾಂತಿಯಲ್ಲಿ ಜೀವಿಸುವಂತೆ, ಮತ್ತು ಎಲ್ಲ ವಾಗ್ದಾನಗಳು ಯೇಸು ಕ್ರಿಸ್ತನ ನಂಬುವುದರ ಮೂಲಕ ಪ್ರತಿಯೊಂದು ವಾಗ್ದಾನಗಳು ನೆರವೇರ್ತದೆ ಎಂಬುದಾಗಿ ಬರೆಯಲ್ಪಟ್ಟ ಪ್ರಕಾರವೇ ಯೇಸುವನ್ನು ನಂಬುವುದರ ಮೂಲಕ ಎಲ್ಲ ವಾಗ್ದಾನಗಳು ನನ್ನ ಜೀವನದಲ್ಲಿ ನೆರವೇರ್ತದೆ ಎಂಬುದಾಗಿ ತಿಳ್ಕೊಂಡು ಜೀವಿಸುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.